ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ. ಎಷ್ಟು ವರ್ಷ ಇದ್ರೇನು? ಇಪ್ಪತ್ತು ತಿಂಗಳು ಹೌದು ನಾನಿದ್ದೆ ಮುಖ್ಯಮಂತ್ರಿ, 14 ತಿಂಗಳಿದ್ದೆ ಒಂದು ಕೋಯಲೇಷನ್ ಗೌರ್ಮೆಂಟ್ನಲ್ಲಿ. ತೃಪ್ತಿ ಇದೆ ನನಗೆ. 4 ಜನಕ್ಕೆ ಒಳ್ಳೇದು ಮಾಡಿದ್ದೀನಿ. ನೀವೇನು ಮಾಡಿದ್ದೀರಿ? ಅದೆಂಥದ್ದು ಗ್ಯಾರಂಟಿ. ಏನು ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿಗೆ ಕೊಡ್ತಾ ಇರೋದು? 60 ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ 90 ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕ್ಕೆ? ನೀವು 2,000 ಕೊಡ್ತಾ ಇದ್ದೀರಲ್ಲ. ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು 10,000 ರೂಪಾಯಿ ಕೊಡ್ತೀನಿ. ಈ ರೀತಿ ದರ ಏರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಯಾವುದು ಬಿಟ್ಟಿದ್ದೀರಿ? ಯಾವ್ದು ಬಿಟ್ಟಿರೋದು ಯಾವ್ದು ನೋಡ್ಬೇಕೀಗ? ನಿಮ್ಮದು 3 ವರ್ಷದಿಂದ ನಡೆದಿಲ್ವಲ್ಲ ಬರ್ತಾರೆ. 3-4 ವರ್ಷವೇ ಆಯಿತು. 4 ವರ್ಷ ಆಗಿದೆ. ಅವರಿಗೆ ಚುನಾವಣೆ ಪಾಪ ಕಾನ್ಸ್ಟಿಟ್ಯೂಷನ್ನ ರಕ್ಷಕರು ಅಂತಾರೆ, ಸಂವಿಧಾನ ಇವರೇ ಉಳಿಸಿರೋದು ಅಂತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನೇ ನಡೆಸ್ತಾ ಇಲ್ವಲ್ಲ. ಆಮೇಲೆ ಈಗ ಎಂಥವ ಸೊಸೈಟಿ ಚುನಾವಣೆ, ಹೇಳನ್ ಕೇಳನ್ ಯಾವನೂ ಇಲ್ಲ. ನಾಳೆ ಬೆಳಗ್ಗೆ ಅವನು ಯಾವ ಅರ್ಜಿ ಹಾಕಕ್ಕೆ ಹೋದ್ರೆ ಡಿಸ್ಕ್ವಾಲಿಫೈ. 12 ಗಂಟೆಲಿ ಅಷ್ಟೇ. ನೋಡಿ, ನಾನು 100 ಬಾರಿ ಹೇಳಿದೆ, ಯಾವ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಸಂದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕಿದೆ. ಕರ್ನಾಟಕ ರಾಜ್ಯ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಉಳಿಸೋದಕ್ಕೆ, ಏಕೆಂದರೆ ನಾನು BJP ಸ್ನೇಹಿತರಿಗೆ ಹೇಳೋದು ಇಷ್ಟೇ, ನೀವು ಒಂದು ಕಡೆ ನೀವು ಏನು ಸಮಾಜಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೋಗ್ತೀರಿ, ಇನ್ನೊಂದು ಕಡೆ ಅವರು ಭದ್ರ ಆಯ್ತಾ ಹೋಗ್ತಾರೆ. ನಾವೇ ಭದ್ರ ಮಾಡಿಕೊಡ್ತೀವಿ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.